ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೋ ಕಮೆಂಟ್ ಮಾಡಿ, ನಾನು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ನಾನು ಲಾಸ್ಟ್ ಟೈಮ್ ಒಂದು ಮೀಶೋ ಅಫ್ಲೇಟ್ ಮಾರ್ಕೆಟಿಂಗ್ ಬಗ್ಗೆ ಒಂದು ಶಾರ್ಟ್ನ ಅಪ್ಲೋಡ್ ಮಾಡಿದ್ದೆ, ಯಾವ ಥರ ಆಟೋ ಡಿ ಎಮ್ ಮಾಡಬೇಕು ಲಿಂಕ್ ಇನ್ಸ್ಟಾಗ್ರಾಮಲ್ಲಿ ಅಂತ. ಸೊ ತುಂಬ ಜನ ಮೆಸೇಜ್ ಮಾಡ್ತಿದ್ರು, ನಮಗೆ ಲಿಂಕ್ ಯಾವ ಥರ ಜನ್ರೇಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಲಿಂಕ್ ಜನ್ರೇಟ್ ಮಾಡ್ಕೊಬೇಕು, ಯಾವ ಥರ ಆಟೋ ಡಿ ಎಮ್ ಸೆಟ್ ಮಾಡಬೇಕು, ಯಾವ ಥರ ಅಫ್ಲೇಟ್ ಮಾರ್ಕೆಟಿಂಗ್ ಲಿಂಕ್ ಯಾವ ಥರ ಜನ್ರೇಟ್ ಮಾಡ್ಕೋಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಆಗ ನಿಮಗೆ ಪೂರ್ತಿ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಸೊ ಈಗ ನೀವು ಮೀಶೋ ಆ್ಯಪ್ನ ಓಪನ್ ಮಾಡಬೇಕು. ನಿಮಗೆ ಮೀಶೋ ಆ್ಯಪ್ ಓಪನ್ ಮಾಡಿದ ತಕ್ಷಣ ಇಫ್ ಇನ್ ಕೇಸ್ ನೀವು ಕ್ರಿಯೇಟರ್ ಕ್ಲಬ್ಬಲ್ಲಿ ಜಾಯಿನ್ ಆಗಿದ್ದರೆ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಯಾವ ಪ್ರಾಡಕ್ಟ್ಗೆ ಎಷ್ಟು ಕಮಿಷನ್ ಸಿಗುತ್ತೆ ಅಂತ ನಿಮಗೆ ಈ ಪೇಜಲ್ಲೇ ಎಲ್ಲ ಡಿಸ್ಪ್ಲೇ ಆಗಿಬಿಡುತ್ತೆ. ಇಲ್ಲಿ ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಇಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಕಮಿಷನ್ ಇದೆ ಒಂದೊಂದು ಪ್ರಾಡಕ್ಟ್ಗೆ ಅಂತ ಶೋ ಮಾಡ್ತದೆ. ಈಗ ನೋಡಿ, ಈ ಪ್ರಾಡಕ್ಟ್ಗೆ 25% ಕಮಿಷನ್ ಸಿಗ್ತಿದೆ. ಇಫ್ ಇನ್ ಕೇಸ್ ನೀವು ಈ ಪ್ರಾಡಕ್ಟ್ನ ಸೆಲ್ ಮಾಡಿದ್ರೆ ನಿಮಗೆ ಈಗ ಈ ಪ್ರಾಡಕ್ಟ್ ಪ್ರೈಸು 125 ರುಪೀಸ್ ಇದ್ದರೆ, ಸೊ ಅದರಲ್ಲಿ ನಿಮಗೆ 25% ಕಮಿಷನ್ ಸಿಗುತ್ತೆ. ಈ ಥರ ನೀವು ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗಿದ್ರೆ ಆಟೋಮೆಟಿಕ್ಕಾಗಿ ಅಫ್ಲೇಟ್ ಕಮಿಷನ್ನು ಒಂದೊಂದು ಪ್ರಾಡಕ್ಟ್ಗೆ ಎಷ್ಟೆಷ್ಟು ಸಿಗುತ್ತೆ ಅಂತ ನಿಮ್ಗೆ ಅಲ್ಲೇ ಶೋ ಮಾಡುತ್ತೆ. ಸೊ ಈಗ ನಾನು ಆ ಪ್ರಾಡಕ್ಟ್ನ ಚೂಸ್ ಮಾಡಿಕೊಂಡು ಸೆಲ್ ಮಾಡಬೇಕು ಅಂತಂದರೆ ಫಸ್ಟ್ ಅದನ್ನು ನೀವು ಬೈ ಮಾಡಬೇಕು, ಇಲ್ಲ ಆರ್ಡ್ರ್ ಮಾಡ್ಕೊಬೇಕು, ಇಲ್ಲ ನಿಮ್ಮ ವಿಶ್ ಲೀಸ್ಟ್ಗೆ ಆ್ಯಡ್ ಮಾಡ್ಕೋಬೋದು. ಈಗ ನಾನು ಈ ಪ್ರಾಡಕ್ಟ್ನ ನನ್ನ ವಿಶ್ ಲೀಸ್ಟ್ಗೆ ಆ್ಯಡ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಯಾವ ಥರ ಆಟೋ ಡಿ ಎಮ್ ಮಾಡಬೇಕು ಅಂತ. ಈಗ ನಾನು ಈ ಪ್ರಾಡಕ್ಟ್ ಪಿಕ್ಚರ್ಸ್ನ ತಗೋತಿದ್ದೀನಿ. ನೀವು ಸ್ಕ್ರೀನ್ಶಾಟ್ಸ್ ತೊಗೊಂಡು ಎಡಿಟ್ ಮಾಡಿ ಹಾಕ್ಬೋದು, ಇಲ್ಲ ಡೈರೆಕ್ಟಾಗಿ ಆ ಪ್ರಾಡಕ್ಟ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ಬೋದು. ನೀವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದಕ್ಕೆ ಪಬ್ಲಿಕ್ ಅಕೌಂಟ್ ಇದ್ದರೆ ತುಂಬ ಬೇಗ ನಿಮಗೆ ಕಮಿಷನ್ ಆಡಿಯನ್ಸ್ ಇನ್ಕ್ರೀಸ್ ಆಗಿ ನಿಮ್ಮ ಪ್ರಾಡಕ್ಟ್ನ ತುಂಬ ಜನ ಬೈ ಮಾಡ್ತಾರೆ. ಆಗ ನಿಮಗೆ ತುಂಬ ಕಮಿಷನ್ ಸಿಗುತ್ತೆ. ನಿಮ್ಮದು ಪ್ರೈವೇಟ್ ಅಕೌಂಟ್ ಇದ್ದರೆ ನೀವು ಓನ್ಲಿ ನಿಮಗೆ ಯಾರ್ಯಾರು ಫಾಲೋ ಆಗ್ತಿದ್ದಾರೆ ಅವ್ರು ಬೈ ಮಾಡಿದ್ರೆ ಮಾತ್ರ ನಿಮಗೆ ಕಮಿಷನ್ ಸಿಗುತ್ತೆ. ಈಗ ನಾನು ಆ ಪ್ರಾಡಕ್ಟ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಿದ್ದೀನಿ. ಸೊ ಈಗ ನಾನು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ಲಿಂಕ್ ಸಿಗುತ್ತೆ ಅಂತ ನಾನಿಲ್ಲಿ ಈ ಪೋಸ್ಟ್ ಕೆಳಗಡೆ ನಾನೊಂದು ಲೈನ್ ಬರೆದು ಹಾಕ್ತೀನಿ. ಸೊ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಅವ್ರು ನನಗೆ ಲಿಂಕ್ ಅಂತ ಕಮೆಂಟ್ ಮಾಡ್ತಾರೆ. ಈಗ ನಾನು ಪೋಸ್ಟ್ ಮಾಡಿ ಆಯಿತು, ನೀವೇ ನೋಡ್ಬೋದು. ಈಗ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನು ಆ ಪ್ರಾಡಕ್ಟ್ನ ಪೋಸ್ಟ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ತೋರಿಸಿದೆಯಾ ಆಟೋ ಡಿ ಎಮ್ ಸೆಟಪ್ ಡನ್ ಅಂತ. ಸೊ ಈಗ ಆ ಪೋಸ್ಟ್ಗೆ ಆಟೋ ಡಿ ಎಮ್ ಸೆಟ್ ಆಗಿದೆ. ಇವಾಗ ಯಾರಾದರೂ ಲಿಂಕ್ ಅಂತ ನನ್ನ ಪೋಸ್ಟ್ ಕೆಳಗಡೆ ಕಮೆಂಟ್ ಮಾಡಿದರೆ ಅವರಿಗೆ ಡೈರೆಕ್ಟ್ ಲಿಂಕ್ ಸೆಂಡ್ ಆಗುತ್ತೆ. ಸೊ ಅವ್ರು ಏನೇನೆಲ್ಲ ಕಮೆಂಟ್ ಮಾಡಿದ್ರೆ ಲಿಂಕ್ ಸೆಂಡ್ ಆಗುತ್ತೆ ಅಂತಂದರೆ ಇಲ್ಲಿ ನಾನು ಸ್ವಲ್ಪ ಕೀವರ್ಡ್ಸ್ ಕೊಟ್ಟಿದ್ದೀನಿ, ನೋಡಿದ್ರಾ ಏನೇನೆಲ್ಲ ಲಿಂಕ್, ಪ್ರೈಸು, ಡೀಟೇಲ್ಸು, ಡಿ ಎಮ್, ಪಿ ಈ ಥರ ಅವರು ಯಾವ ವರ್ಡ್ ಕಮೆಂಟ್ ಮಾಡಿದ್ರು ಅವರಿಗೆ ಆಟೋಮೆಟಿಕ್ಕಾಗಿ ಆಟೋ ಡಿ ಎಮ್ ಆಗುತ್ತೆ. ನನ್ನ ಅಫ್ಲೇಟ್ ಮಾರ್ಕೆಟಿಂಗ್ ಲಿಂಕ್, ಆ ಪ್ರಾಡಕ್ಟ್ ಪರ್ಟಿಕ್ಯುಲರ್ ಲಿಂಕ್ ಸೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ, ಇಲ್ಲಿ ನೀವು ಯಾವ ಥರ ಇವಾಗ ಏನು ಬೇಕಂದ್ರೂ ನೀವು ಆ್ಯಡ್ ಮಾಡ್ಕೋಬೋದು ವರ್ಡ್ಸ್ನ. ಮತ್ತು ಇಲ್ಲಿ ನಿಮಗೆ ಡಿಫಾಲ್ಟ್ ಕಾಮೆಂಟ್ ರಿಪ್ಲೈ ಅಂತ ಒಂದು ಕಾಣಿಸ್ತದೆ ಅಲ್ವಾ, ಅದು ನೀವು ಅವರಿಗೆ ಆಟೋ ಡಿ ಎಮ್ ಮಾಡಿದಾಗ ಹೋಗೋ ಮೆಸೇಜ್ ಅಷ್ಟೇ. ಸೊ ಇವಾಗ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಈಗ ನಾನು ಪೋಸ್ಟ್ ಮಾಡಿರೋ ಆ ಪ್ರಾಡಕ್ಟ್ಗೆ ನನಗೆ ಇನ್ನೊಂದು ಪ್ರೈವೇಟ್ ಅಕೌಂಟಿಂದ ನಾನು ಮೆಸೇಜ್ ಮಾಡ್ತೀನಿ ಲಿಂಕ್ ಅಂತ. ಸೊ ಇವಾಗ ನೀವು ನೋಡ್ಬೋದು ಯಾವ ಥರ ನನಗೆ ಆಟೋ ಡಿ ಎಮ್ ಆಗುತ್ತೆ ಆ ಪ್ರಾಡಕ್ಟ್ ಲಿಂಕು ಅಂತ. ಈಗ ನಾನು ಪ್ರಾಡಕ್ಟ್ ಕೆಳಗೆ ಕಮೆಂಟ್ ಮಾಡಿದ್ದೀನಿ ನನಗೆ ಲಿಂಕ್ ಬೇಕು ಅಂತ. ಸೊ ನೋಡ್ರೆ ವಿತಿನ್ ಸೆಕೆಂಡ್ಸಲ್ಲಿ ನನಗೆ ಆ ಲಿಂಕು ಆಟೋ ಡಿ ಎಮ್ ಆಯಿತು. ಈಗ ನಾನು ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿ ತೋರಿಸ್ತೀನಿ ಆ ಪ್ರಾಡಕ್ಟ್ ಬಂದಿದೆಯೋ ಇಲ್ವೋ ಅಂತ. ಸೊ ನೋಡಿ, ಈಗ ನನಗೆ ಆಟೋಮೆಟಿಕ್ಕಾಗಿ ಆ ಲಿಂಕ್ ಬಂದಿದೆ. ನೀವು ಸೆಂಡ್ ಮಾಡಿಲ್ಲ ಅಂದರೂ ಆಟೋಮೆಟಿಕ್ಕಾಗಿ ನಾವು ಆಟೋ ಡಿ ಎಮ್ ಸೆಟ್ ಮಾಡಿದ್ರೆ ಯಾರಾದರೂ ನಮ್ಗೆ ಕಮೆಂಟ್ ಮಾಡಿದ ತಕ್ಷಣ ವಿತಿನ್ ಸೆಕೆಂಡ್ಸಲ್ಲಿ ನಮಗೆ ಪ್ರಾಡಕ್ಟ್ ಲಿಂಕು ಆಟೋಮೆಟಿಕ್ಕಾಗಿ ಆಟೋ ಡಿ ಎಮ್ ಆಗುತ್ತೆ. ನೋಡಿದ್ರೆ ಈಗ ನಾನು ಆ ಪ್ರಾಡಕ್ಟ್ನ ಬೈ ಮಾಡಿದ್ರೆ 25% ಕಮಿಷನ್ ಯಾರು ಈ ಅಫ್ಲೇಟ್ ಮಾರ್ಕೆಟಿಂಗ್ ಲಿಂಕ್ ಜನ್ರೇಟ್ ಮಾಡಿರ್ತಾರೋ ಅವ್ರ ಅಕೌಂಟ್ಗೆ 25% ಕಮಿಷನ್ ಹೋಗುತ್ತೆ. ಈಗ ಇಲ್ಲಿ ನಿಮ್ಮ ಕಡೆಯಿಂದ ಕಮೆಂಟ್ ರಿಪ್ಲೈ ಕಾಣಿಸ್ತಿದೆಯಾ? ಆಗಲೇ ನಾನು ನಿಮಗೆ ತೋರಿಸಿದ್ನಲ್ಲ ಕಮೆಂಟ್ ರಿಪ್ಲೈ ಅಂತ, ಅದು ನಾವು ನಮ್ಮ ಪೋಸ್ಟ್ ಕೆಳಗಡೆ ಯಾರು ನಮ್ಮ ಕಮೆಂಟ್
ಲಿಂಕ್ ಅಂತ ಕಮೆಂಟ್ ಮಾಡಿರ್ತಾರೋ ಅವರಿಗೆ ಆಟೋ ಡಿ ಎಮ್ ಮಾಡೋದು ಅಷ್ಟೇ. ಕಮೆಂಟ್ ರಿಪ್ಲೈ ಅಂತ. ಈಗ ಯಾವ ಥರ ಅಫ್ಲೇಟ್ ಲಿಂಕ್ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಕ್ರಿಯೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಒಂದು ಅಫ್ಲೇಟ್ ಮಾರ್ಕೆಟಿಂಗ್ ಲಿಂಕ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಆ ಲಿಂಕ್ನ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಚೂಸ್ ಮಾಡ್ಕೋಬೇಕು. ನಾನು ಆಗಲೇ ಆ ಪ್ರಾಡಕ್ಟ್ನ ವಿಶ್ ಲಿಸ್ಟಿಗೆ ಆ್ಯಡ್ ಮಾಡಿದ್ನಲ್ಲ, ಸೊ ವಿಶ್ ಲಿಸ್ಟ್ ಓಪನ್ ಮಾಡಿ ನಾವು ಯಾವ ಪ್ರಾಡಕ್ಟ್ಗೆ ಲಿಂಕ್ ಜನ್ರೇಟ್ ಮಾಡ್ತಿದ್ದೀವೋ ಸೊ ಆ ಪ್ರಾಡಕ್ಟ್ನ ಚೂಸ್ ಮಾಡ್ಕೋಬೇಕು. ಇಲ್ಲಿ ನಾನು ಈ ಪ್ರಾಡಕ್ಟ್ನ ಚೂಸ್ ಮಾಡ್ಕೋತಿದ್ದೀನಿ. ಡನ್ ಅಂತ ಕೊಟ್ಟರೆ ಈಗ ಆ ಪ್ರಾಡಕ್ಟ್ಗೆ ಮೇಲೆ ಇದೆಯಲ್ಲ ಡಿಸ್ಪ್ಲೇ ಆಗ್ತಿದೆಯಲ್ಲ ಲಿಂಕು, ಆ ಲಿಂಕು ಈ ಪ್ರಾಡಕ್ಟ್ಗೆ ಸೆಲೆಕ್ಟ್ ಆಗುತ್ತೆ. ಸೊ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಎಲ್ಲಿ ಅಪ್ಲೋಡ್ ಮಾಡಬೇಕು ಆ ಲಿಂಕ್ನ ಅಂತಿದ್ರೆ ಲೈಕ್ ಯೂಟ್ಯೂಬ್, ಫೇಸ್ಬುಕ್ ಆರ್ ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ ಚೂಸ್ ಮಾಡಿ. ಅಲ್ಲಿ 3 ಆಪ್ಷನ್ಸ್ ಡಿಸ್ಪ್ಲೇ ಆಗ್ತಿದೆಯಲ್ಲ ಅದ್ರ ಯಾವುದು ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸು ಒಂದು ಚೂಸ್ ಮಾಡಿ ಅಲ್ಲಿ ನೀವು ನಿಮ್ಮ ವಿಡಿಯೋ ಲಿಂಕ್ನ ಪೇಸ್ಟ್ ಮಾಡಬೇಕು. ಯಾವ ವಿಡಿಯೋ ಕೆಳಗಡೆ ನೀವು ಈ ಪ್ರಾಡಕ್ಟ್ ಲಿಂಕ್ ಕೊಡಬೇಕು ಅಂತಿದ್ದೀರೋ ಆ ವಿಡಿಯೋ ಲಿಂಕ್ನ ಅಲ್ಲಿ ಪೇಸ್ಟ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ ಅಫ್ಲೇಟ್ ಲಿಂಕ್ ಕಂಪ್ಲೀಟ್. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ.